ಬಂದಿರ್ತಾರೆ. ಆಮೇಲೆ ಸರ್ಕಾರವಾಗಿ ನಾವೇನು ಪ್ರೊಟೆಸ್ಟ್ ಮಾಡಬೇಕು ಇದಕ್ಕೆ ಅದನ್ನು ಕೇಂದ್ರ ಸರ್ಕಾರ ಮಾಡುತ್ತೆ, ಅದ್ರ ಪರವಾಗಿ ನಾವಿರ್ತೀವಿ. ಆದರೆ ಅಲ್ಪಸಂಖ್ಯಾತರ ರಕ್ಷಣೆ ಆಗಬೇಕಾದ್ದು ಬಹುಸಂಖ್ಯಾತರಿಂದ ಅವರು ಮತ್ತು ಆ ಸರ್ಕಾರದಿಂದ. ಅದನ್ನು ನಾವು ನಮ್ಮ ದೇಶದಲ್ಲೂ ಮಾಡಬೇಕು, ಹೊರ ದೇಶಗಳಲ್ಲೂ ಅದೇ ಥರದ್ದು ನಾವು ಅಪ್ಲೈ ಮಾಡಬೇಕು. ಎಸ್ ಸರ್. ಇದು ಸರ್, ಈಗ ಹಿಂದೂ ರಾಷ್ಟ್ರದ ಕಲ್ಪನೆ ಕೆಲವು ನಾಯಕರು ಒತ್ತಾಯ ಮಾಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ಈಗ ಬೇರೆ ಬೇರೆ ಕಂಟ್ರಿಗಳಾಗ್ತದೆ. ಹಾಗಾಗಿ ಭಾರತವನ್ನು ಸಂಪೂರ್ಣವಾಗಿ ಹಿಂದೂ ರಾಷ್ಟ್ರ ಮಾಡಬೇಕಂತ ಸಮಯ ಹತ್ತಿರ ಬಂದಿದೆ ಅಂತ ವಾದಗಳು ಬರ್ತಾ ಇದೆ. ಸರ್, ಯಾರು ಹೇಳಲೇ ಬಿಡಲಿ, ಭಾರತ ಹಿಂದೂ ರಾಷ್ಟ್ರನೇ. ಭಾರತ ಹಿಂದೂ ರಾಷ್ಟ್ರನೇ. ಯಾವುದು ಅದಕ್ಕೇನೋ ಬೇರೆ ಯಾರ್ದೋ ಒಂದು ಇದು ಮುದ್ರೆ ಬೇಕಾಗಿಲ್ಲ. ಭಾರತ ಹಿಂದೂ ರಾಷ್ಟ್ರನೇ. ಸರ್, ಇಲ್ಲಿ ಬಾಂಗ್ಲಾದೇಶಲ್ಲಿ ಆಗಿದಂಥದ್ದು ಏನಂತಂದ್ರೆ, ಅಲ್ಲ, ನೀವು ಹೇಳ್ತೀರಿ ಕಾಂಗ್ರೆಸ್ ಹೋಗ್ತಾರ ಹಾಗೆ ಹೇಳಲ್ಲ, ಹಿಂದೂ ರಾಷ್ಟ್ರನೇ ಅಂತ ಹೇಳಿ. ನಾನು ಹೇಳಲ್ಲ ಸರ್, ಭಾರತದಲ್ಲಿ ಅವ್ರ ಪ್ರಶ್ನೆ ನೀವು ಒಪ್ಕೊಳ್ಳಲ್ಲ ಅಂತ ಹೇಳಿದ್ರೆ 30 ಸೆಕೆಂಡ್ಸ್ ನಾನು ಹೇಳ್ತೀನಿ. ಭಾರತ ನನ್ನ ಸಮಯಕ್ಕೆ ಬೇಕು. 140 ಕೋಟಿ ಭಾರತೀಯರ ದೇಶ. ಭಾರತ 140 ಕೋಟಿ ಭಾರತೀಯರ ದೇಶದಲ್ಲಿ ನಾವು ಹಿಂದೂ ಮುಸ್ಲಿಂ ಅಂತ ಡಿವೈಡ್ ಮಾಡಲ್ಲ. ಅದು ಸಂವಿಧಾನ ಕೊಡುವಂಥ ಅವಕಾಶ ಜಾತ್ಯತೀತದೇನೆ. ಯಾಕಂದ್ರೆ ಹಿಂದೂಗಳಂತ ಒಪ್ಕೊಳ್ಳೋಂಥ ಸಮಸ್ಯೆ ನಮ್ಮಲ್ಲಿದೆ, ಸಮಸ್ಯೆಗಳಿದ್ದಾವೆ. ಹಂಗಾಗಿ ನಾವು ಅದನ್ನ ಬಗ್ಗೆ ಚರ್ಚೆ ಮಾಡಲ್ಲ, ಇವತ್ತು ಚರ್ಚೆ ಮಾಡೋದು ಬೇಡ. ಒಂದಂತ ಹೇಳ್ಬೇಕಾದ್ರೆ ಜಾತ್ಯತೀತ ದೇಶ, ಸಂವಿಧಾನವೇ ಪರಮೋಚ್ಚ ಧರ್ಮಗ್ರಂಥ, ಪ್ರಜಾಪ್ರಭುತ್ವವೇ ಧರ್ಮ, ಅದೇ ಮೇನ್ ಇರೋರಿಗೆ. ಸರ್, ಇದು ಸರ್ ಅಲ್ಲ ಸರ್, ಹುಬ್ಬಳ್ಳಿಯಲ್ಲಿ ಮರ್ಯಾದೆ ಹತ್ಯೆ ಆಯಿತು. ಧರ್ಮ ನೋಡ್ಕೊಂದಿಲ್ಲ, ಅಲ್ಲಿ ಜಾತಿ ನೋಡ್ಕೊಂದಿದ್ದದು. ದಲಿತ ಹುಡುಗ ಲವ್ ಮಾಡಿದೆ ಅಂತೇಳಿ ಬರವಾಗಿ ಕೊಂದಿದ್ದು ಸರ್. ಜಾತಿನ ಕಂಡ್ರೆ ಆಗಲ್ಲ, ಇನ್ನು ಧರ್ಮ ಮಾಡೋಕೆ ನೀವು ಒಂದು ಧರ್ಮದಲ್ಲಿ ರಾಷ್ಟ್ರ ಮಾಡೋಕೆ ಹೋಗ್ತಾ ಇದ್ದೀರಿ. ಮೊದಲು ಅದನ್ನ ನಿವಾರಣೆ ಮಾಡಿ ನೋಡೋಣ. ಸರ್, ನಾನು ಹೇಳಿದ್ದು ಬಾಂಗ್ಲಾದೇಶದ ಬಂದಾಗ ಅಲ್ಲಿನ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ ಡ್ರೀಮ್ ಗಾನ್ ಸೋರ್ ಅಂತ. ಅಂದ್ರೆ ಏನೊಂದು ಕನಸಿನ ಬಾಂಗ್ಲಾದೇಶ ಅಂತ ಇತ್ತದಲ್ಲಿ ಅವರೇ ಅದನ್ನ ಹಾಳು ಮಾಡ್ಕೊತಾ ಇರೋಂಥದ್ದು. ಸರ್, ಇವಾಗ ಅಲ್ಲಿ ಹಾಳಾಗ್ತಾ ಇರೋಂಥದ್ದಂತಕ್ಕೆ ಭಾರತದ ವಿರುದ್ಧ ಭಾವನೆಗಳನ್ನ ಯಾಕೆ ಬಿಡ್ತಾ ಇದ್ದಾರೆ? ಭಾರತ ಅದಕ್ಕೆ ಪೂರಕವಾಗಿ ಇದ್ದಿದ್ದಂಥದ್ದು. ಎಕನಾಮಿಕಲಿ ಆಗ್ಬೋದು, ನಾವು ಆರ್ಥಿಕವಾಗಿ ಆಗ್ಬೋದು, ಮತ್ತು ಇಮೋಷನಲಿ ಮೆನಿ ಪೀಪಲ್ ಆರ್ ಕನೆಕ್ಟೆಡ್ ಟು ದ ಬಾಂಗ್ಲಾ ಲ್ಯಾಂಡ್. ಮೀನ್ಸ್ ಏನು ಒಂದು ರಾಷ್ಟ್ರವಾಗಿತ್ತು, ಒಂದು ನಮ್ಮ ಜೊತೆಗೆ ಜೋಡಿಸ್ಕೊಂಡಿದ್ದಂಥದ್ದು. ಆದರೆ ಭಾರತದ ವಿರುದ್ಧ ಬಿತ್ತುವಂಥ ಭಾವನೆಗಳಿಗೆ ಅದಕ್ಕೆ ಯಾಕೆ ಆಗ್ತಿದೆ ಅಂತ ಅಂದ್ಬಿಟ್ಟು ನಾನು ಕೇಳ್ತಾ ಇರೋಂಥದ್ದು. ಯಾಕಂದರೆ ಆಗಲೇ ಹೇಳ್ಬೇಕಾದಾಗ ಬಾಂಗ್ಲಾ ಇಸ್ ಅನ್ ಆಲ್ ಫ್ರೆಂಡ್ಲಿ ನೇಬರ್ ಅಂತ ಇದ್ದಿದ್ದಂಥದ್ದು. ನಾವು ಎಚ್ಚರಿಕೆಯಿಂದ ಇರಬೇಕಾಗಿದೆ ಏನಂತಂದ್ರೆ, ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಬೆಂಕಿ ಬಿದ್ದಿದ್ದಂಥದ್ದು ನಮ್ಮ ರಾಷ್ಟ್ರಕ್ಕೂ ಪಸರಿಸಬಾರದು. ಬಿಕಾಸ್ ವಿ ಆಲ್ ಪಕ್ಕದ ರಾಷ್ಟ್ರಗಳು ಸೇಫ್ ಆಗಿದ್ದೆ, ಅವರು ಒಂದು ಇದಾಗಿತ್ತು ಅಂದ್ರೆ ನಮ್ಮ ದೇಶಕ್ಕೂ ಒಳ್ಳೇದು ಅಂತದ್ದು, ಆರ್ಥಿಕತೆವಾಗೂ ಜನಕ್ಕಾಗ್ಲಿ ಇದಾಗ್ಲಿ. ಆದ್ರೆ ಇಲ್ಲಿ ಆಗ್ತಾ ಇರೋದೇನು, ಬೆಂಕಿ ಎತ್ಕೊಂಡು ಉರಿತಾ ಇರುವಂಥದ್ದು. ಈ ಮಾನಸಿಕತೆನ ಅಲ್ಲಿರುವಂಥ ರಾಜಕೀಯ ವ್ಯಕ್ತಿಗಳು, ಆ ರಾಜಕೀಯ ಸಂಸ್ಥೆಗಳ ಪಕ್ಷಗಳು ಅದನ್ನ ನಿವಾರಿಸ್ಕೊಳ್ಬೇಕಾದೇ ಹೊರತು, ಭಾರತದ ಗ್ರೇಟರ್ ಬಾಂಗ್ಲಾದೇಶ್, ಭಾರತವನ್ನು ಬೇರೆ ಅಸ್ಸಾಮನ್ನು ಜೋಡಿಸ್ಕೊಂತೇವೆ, ಬಾಂಗ್ಲಾದೇಶ ಜೊತೆಗೆ ಅಸ್ಸಾಮನ್ನು ಜೋಡಿಸ್ಕೊಂತೇವೆ, ಇದೆಲ್ಲ ಯಾವ ಮಾತುಗಳಿದೆ? ಬಟ್ ಅಮೆರಿಕ, ಪಾಕಿಸ್ತಾನ, ಚೀನಾ ಎಲ್ಲವೂ ಕೂಡ ಭಾರತದ ಮೇಲೆ ಎತ್ತು ಕಟ್ತಾ ಇದ್ದಾವಂತೆ ಬಾಂಗ್ಲಾದೇಶನ. ಸರ್, ಒಂದು ನೇಬರ್ ಗೊತ್ತಾಗಬೇಕಾಗತ್ತೆ, ಯಾರು ಬೇರೆಯವರು ಯಾರು ಬರಲ್ಲ, ಪಕ್ಕದ ರಾಷ್ಟ್ರನೇ ಬರಬೇಕಾಗತ್ತೆ ಅಂತ. ಆರ್ಥಿಕವಾಗಿ ಮುಗ್ಗರಿಸಿದಂಥ ಶ್ರೀಲಂಕಾಗೆ ಭಾರತನೇ ನೆರವು ನೀಡಿದಂಥದ್ದು. ಮಾರಿಷಿಯಸ್ ಆಗ್ಬೋದು, ಬೇರೆ ಬೇರೆ ರಾಷ್ಟ್ರ ಆಗ್ಬೋದು, ಯಾರು ಭಾರತ ವಿರುದ್ಧ ಮಾತಾಡಿದ್ರು ಅವ್ರು ಕೊನೆಗೆ ಯಾರು ಚೈನಾದ ಕದಂಬ ಭಾವಗಳಿಗೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ರು ಅವ್ರು ರಕ್ಷಣೆಗೆ ಬಂದಿದ್ದು ಭಾರತನೇ. ಇದು ತಿಳ್ಕೊಬೇಕಾಗತ್ತೆ. ಇವತ್ತು ಒಂದು ಬೇರೆ ಬೇರೆ ಮೇಲ್ನೋಟಕ್ಕೆ ಅದಾಗ್ಬೋದೇ ಹೊರತು ಅದು ದೂರಗಾಮಿ ದೃಷ್ಟಿನಲ್ಲಿ ಯಾವತ್ತು ಭಾರತನೇ ಪಕ್ಕದಲ್ಲಿರುವಂಥದ್ದು, ಅವರೇ ಇದಾಗಬೇಕಾಗತ್ತೆ. ಸರ್, ನಾವು ಇದಕ್ಕೆ ಹೇಳಿದಂಥದ್ದು, ಇದಕ್ಕೆ ನಾವು ಭಾರತ ಸರ್ಕಾರ CAA ತಗೊಂಬರ್ಕ್ ಹಾಕಿದಂಥದ್ದು, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಂತ. ಆದ್ರೆ ರಾಜಕೀಯ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳು ವಿರೋಧಿಸುತ್ತದನ್ನ. ಅದು ಯಾವ ರೀತಿಯಲ್ಲಿ ಬಂದಿದಂಥದ್ದು? ಯಾವ ರಾಷ್ಟ್ರದಲ್ಲಿ ರಿಲಿಜಿಯಸ್ ಪ್ರಾಸಿಕ್ಯೂಷನ್ ಆಗಿ ಬಂದಿರಂತಕ್ಕಂಥ ಇರೋರ್ನ ನಾವು ಅದನ್ನ ಪವರ್ತ್ವ ಕೊಡ್ತೀವಿ ಅಂತಂಥದ್ದು ಅವ್ರು ವಿರೋಧ ಮಾಡಿದ್ರು. ಇವತ್ತು ಬಂದ್ಬಿಟ್ಟು ಹೇಳ್ತಾ ಇದಾರೆ ನಟರಾಜ್ ಗೌಡ್ರು ನಾವು ಅದಕ್ಕೆ ಪರವಾಗಿರ್ತೀವಿ, ಅದೆಲ್ಲ ಹೇಳ್ತಾ ಇದ್ದಾರೆ. CAA ಬಲಪಡಿಸಬೇಕಾಗಿರುವಂತದ್ದನ್ನ ಹೇಳ್ಬೇಕಾಗುತ್ತದಲ್ಲಿ. ಇದು ರಿಲಿಜಿಯಸ್ ಪ್ರಾಸಿಕ್ಯೂಷನ್. ಸರ್, ಒಂದೇ ನಿಮಿಷ. ಯಾಕಂದ್ರೆ 1941ರಲ್ಲಿ ಬಾಂಗ್ಲಾದೇಶದ ಹಿಂದೂಗಳ ಸಂಖ್ಯೆ 33% ಇದ್ದಿದ್ದಂಥದ್ದು. 71-74ನಲ್ಲಿ ಇಟ್ ವಾಸ್ 13% to 14%. ಇವತ್ತು ಲೆಕ್ಕ ಹಾಕೊಂಡಾಗ ಇಟ್ ಈಸ್ ಲೆಸ್ ದೆನ್ 7%. What happened? This is called as religious prosecution. This is where Citizenship Amendment Act is needed. Yes sir. ಗೌಡ್ರೆ, ಬರ್ತೀನಿ, ಒಂದು ಬ್ರೇಕ್ ಸಮಯ ಇದೆ, ಬರ್ತೀನಿ. ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಅಖಾಡ ಮತ್ತೆ